ಕರ್ನೂಲು ಬಸ್ ದುರಂತದಿಂದ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ಸರ್ಕಾರಿ ಬಸ್ಗಳಲ್ಲಿ ಸುರಕ್ಷತೆಯನ್ನ ಪರಿಶೀಲಿಸಿ 4 ನಿಗಮಗಳಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ವಾಯವ್ಯ ಸಾರಿಗೆ, ಕೆಕೆಆರ್ಟಿಸಿ 4 ನಿಗಮಗಳಿಗೂ ಕೂಡ ಸುರಕ್ಷತೆಯ ಪರಿಶೀಲನೆ ಕುರಿತಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿಗಮದ ಎಂಡಿಗಳಿಗೂ ಕೂಡ ಪತ್ರದ ಮುಖಾಂತರವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾರಿಗೆ ಸಚಿವರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಯಾರು ಚಲಾವಣೆ ಮಾಡ್ತಾರೆ ಅವರ ಬ್ಯಾಗೇಜ್ ಇಟ್ಕೊಳ್ಳೋದಕ್ಕೆ ಕೆಳಗಡೆ ಎಲ್ಲ ಜಾಗ ಇರುತ್ತೆ, ಸ್ಪೇಸ್ ಇರುತ್ತೆ. ಅದ್ರ ಜೊತೆಯಲ್ಲಿ ಅವರು ಕಮರ್ಷಿಯಲ್ ಆಗೂ ಕೂಡ ಬಳಸ್ಕೊಳ್ತಾರೆ. ಅದನ್ನು ಕಮರ್ಷಿಯಲ್ ಆಗಿ ಬಳಸ್ಕೊಂಡು ಕೂಡ ಈ ಸ್ಫೋಟಕ ಆಗುವಂಥದ್ದು ಯಾವುದೂ ಕೂಡ ಯಾವುದೇ ಕಾರಣಕ್ಕೂ ಅದನ್ನು ಸಾಗಿಸಬಾರ್ದು ಅಂತ ಒಮ್ಮೆ ಎಲ್ಲರೂ ಕೂಡ ಒಂದ್ಸಲಿ ನಮ್ಮ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಟ್ಟು ಆ ರೀತಿ ಎಲ್ಲೂ ಕೂಡ ಆಗದ ರೀತಿ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಸೋಮವಾರದಿಂದ ಇದೆಲ್ಲ ಸ್ವಲ್ಪ ಕಾರ್ಯಪ್ರವೃತ್ತ ಆಗ್ತದೆ. ಆಮೇಲೆ ಹೈದರಾಬಾದಲ್ಲಿ ಆಗಿದ್ದೇನಾಯಿತು, ಸೈಕಲ್ ಮೋಟ್ರು ಅಡ್ಡ ಬಂದಿದ್ದರಿಂದ ಆಕ್ಸಿಡೆಂಟ್ ಆಯಿತು. ಆಮೇಲೆ ಎಮರ್ಜೆನ್ಸಿ ಡೋರು ಇತ್ತು ಅದರಲ್ಲಿ. ಆಮೇಲೆ ಗ್ಲಾಸ್ ಎಲ್ಲ ಒಡೆದು ಆಚೆ ಬಂದಿದ್ದಾರೆ. ಈ ಥರದ ಘಟನೆಗಳು ಆಗದ ರೀತಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ಅದು ಇನ್ನೊಂದು. ಆ ಬಸ್ಸು ನಮ್ಮ ತೆಲಂಗಾಣದಲ್ಲಿ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು. ಆಮೇಲೆ ಅನುಮತಿ ಇಲ್ಲದೇ ಅದನ್ನು ಸ್ಲೀಪರ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ. ಅಲ್ಲೂ ಅದನ್ನು ಹೋಗಿ ಇದರಲ್ಲಿ ಒರಿಸ್ಸಾದಲ್ಲಿ 2023ರಲ್ಲಿ NOC ತಗೊಂಡು ಒರಿಸ್ಸಾದಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅನುಮತಿ ಇಲ್ಲದೆ ಸ್ಲೀಪರು ಬಸ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್.